ಹಾಯ್ ಫ್ರೆಂಡ್ಸ್, ಇವತ್ತು ಡ್ರೆಸ್ ಕಟ್ಟಿಂಗು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಡ್ರೆಸ್ನ ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು 2 ಮೀಟರ್ ಕ್ಲಾತ್ನ ತೊಗೊಂಡಿದ್ದೀನಿ. ನಾನು ಶೋಲ್ಡರು 6.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಡ್ರೆಸ್ನಿಂದ ಎಲ್ಲ ಮಾರ್ಕಿಂಗ್ ತಗೊಂಡಿದ್ದೀನಿ ನೋಡಿ. ಇವಾಗ ನೆಕ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 3.5 ಇಂಚು ಶೋಲ್ಡರು, 3 ನೆಕ್ ಇಡ್ತಿದೆ. ಇವಾಗ ನೆಕ್ ಡೌನ್ನ ಎಷ್ಟು ಮಾರ್ಕ್ ಮಾಡ್ಕೊತೀನಿ ಅಂತ ನೋಡ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡು 8 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮೋಲ್ ಡೌನು 6.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕೊಂಡು ಅದು ಕೂಡ ಬಾಕ್ಸ್ ಟೈಪಲ್ಲಿ ಈ ಥರ ಲೈನ್ ಹಾಕ್ಕೊತೀನಿ. ನೋಡಿ ಇಲ್ಲಿ 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಸೆಂಟ್ರಲ್ಲಿ ನೋಡಿ ಈ ಥರ. ನಾನು ಆಲ್ರೆಡಿ ಡ್ರೆಸ್ ಕಟ್ಟಿಂಗ್ನ ಯಾವ ಥರ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಂದರೆ ನೋಡ್ಕೊಳ್ಳಿ. ಇವಾಗ ನಾನು ಚೆಸ್ಟ್ ಲೂಸು 9.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ, ಮತ್ತು ಎಕ್ಸ್ಟ್ರಾ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ನ ನಾವು ಕೊಡ್ಕೊಬೇಕಾಗತ್ತೆ ನೋಡಿ. ಇವಾಗ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನನಗೆ 7.5 ಬಂತು. ಇವಾಗ 7.5 ಬರುತ್ತಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಮೇಲೆ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಅಲ್ಲಿಂದ ನಾವು ಈ ಥರ ಚೆಕ್ ಮಾಡ್ಕೊಬೇಕು ನೋಡಿ. ನನಗೆ ಕರೆಕ್ಟಾಗಿ ಬಂದಿದೆ. 1-2 ಸರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಒಂದೊಂದು ಸರಿ ಹೆಚ್ಚು ಕಮ್ಮಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ಟೇಪ್ನ ಈ ಥರ ಉದ್ದ ಇಟ್ಕೊಂಡು 14 ಇಂಚ್ಗೆ ನೋಡಿ ಇಷ್ಟು ಹಿಂಗೆ ಈ ಥರ ನಾನು 8 ಇಂಚು ಬರ್ತಾಯಿದೆ ನಂದು. 8 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀನಿ. ಮತ್ತು ಮೇಲಿನಿಂದ ಮತ್ತೆ ಟೇಪ್ ಇಕ್ಕಿ 20 ಇಂಚ್ಗೆ ಇದು ಹಿಪ್ ಲೂಸ್ ಅಂತೀವಿ ನೋಡಿ. ನಮಗೆ ಸೊಂಟ ಅಳತೆ ಎಷ್ಟು ಬಂದಿದೆಯೋ ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಬೇಕು. ಅಲ್ಲಿ 8 ಇಂಚ್ ಬಂದಿದ್ದಲ್ಲ, ಇಲ್ಲಿ 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 1.5 ಇಂಚು ಎಕ್ಸ್ಟ್ರಾ ತಗೊಬೇಕು. ಮತ್ತು ಬಾಟಮಲ್ಲಿ ನಾವು ಹಿಪ್ ಲೂಸ್ಗೆ ಎಷ್ಟು ಇಟ್ಕೊಂಡಿರ್ತೀವೋ ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡು 10 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಸೊಂಟದಲ್ಲಿ ಎಷ್ಟು ಬಂದಿರ್ತೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಅದು ಇಲ್ಲಿ ಹಿಪ್ ಲೂಸು. ಮತ್ತು ಬಾಟಮ್ ಲೂಸು, ಹಿಪ್ ಲೂಸ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡ್ರೆ ಬಾಟಮ್ ಲೂಸು. ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ಸ್ಕೇಲಲ್ಲಿ ಈ ಥರ ಲೈನ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಬರ್ಬೇಕು. ನೋಡಿ ಈ ಥರ ಸ್ಕೇಲಲ್ಲಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಇದೇ ಥರ ನೀವು ಮಾರ್ಕ್ ಮಾಡಿಕೊಂಡು ಇವಾಗ ನೀಟಾಗಿ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಥರ ಕಟ್ ಮಾಡ್ಕೊಬೇಕು. ನಾನು ನೆಕ್ ಇವಾಗ ಕಟ್ ಮಾಡ್ಕೊಳಲ್ಲ, ಹೊಲಿಬೇಕಾದ್ರೆ ಕಟ್ ಮಾಡ್ಕೊತೀನಿ ನೋಡಿ. ನೀಟಾಗಿ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕ್ಲೀನಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ. ಬಾಟಮಲ್ಲೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ನೆಕ್ಕು ನೋಡಿ 3 ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡು ಕೆಳಗಡೆ 6.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸ್ ಥರ ಹಾಕ್ಕೊತೀನಿ. ಇದು ಕೂಡ ನಾನು ಹೊಲಿಬೇಕಾದ್ರೆ ಕಟ್ ಮಾಡ್ಕೊತೀನಿ
ಇವಾಗ ಸ್ಲೀವು ನೋಡಿ 4 ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಫ್ ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು 9 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಡೌನ್ ಬಂದು 3 ಇಂಚು, 3 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇವಾಗ ಎರಡಕ್ಕೂ ಒಂದು ಸ್ಕೇಲ್ ಲೈನ್ ಹಾಕ್ಕೊಬೇಕು. ಅಂದರೆ 9 ಇಂಚ್ಗೆ ಒಂದು, ಮತ್ತು ಡೌನ್ ನಾವೇನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲೊಂದು ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಇಲ್ಲಿಂದ ನನಗೆ 7.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1.5 ಇಂಚು ಎಷ್ಟೊತ್ತು ಮಾರ್ಕ್ ಮಾಡ್ಕೊತೀನಿ. ಮತ್ತು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊತೀನಿ. ನನಗೆ ಇಲ್ಲಿ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1.5 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀನಿ. ಸ್ಲೀವ್ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ನಾನು ಈ ಥರ ಲೈನ್ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ನೋಡಿ ಈ ಸ್ಕೇಲ್ ತಗೊಂಡು ಇವಾಗ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಹತ್ರ ಈ ಸ್ಕೇಲ್ ಇಲ್ಲ ಅಂದರೆ ಕೈಯಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಈ ಸ್ಕೇಲ್ ಇದೆ, ಅದಕ್ಕೋಸ್ಕರ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ ಬೊಪ್ಗೆ ನಾನು ಒಂದು 4 ಇಂಚ್ ತಗೊತಾ ಇದ್ದೀನಿ. 4 ಇಂಚ್ ತಗೊಂಡು ನೋಡಿ ಈ ಥರ ಹಾಫ್ಗೆ ಇನ್ನೊಂದು ಲೈನ ಹಾಕ್ಕೊತಾ ಇದ್ದೀನಿ. ಒಂದು 4 ಇಂಚು ಹಾಕ್ಕೊಂಡು ನೋಡಿ ಈ ಥರ ಶೇಪ್ನ ಕೊಡ್ಕೊಬೇಕಾಗತ್ತೆ. ನೋಡಿದ್ರಲ್ಲ, ಈ ಥರ ಶೇಪು ಕೊಟ್ಕೊಬೇಕು. ನೋಡಿ ಬಫು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ನಾವು ಅದೇ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಸೆಂಟ್ರಲ್ಲಿ ಒಂದು ಟಕ್ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ಇವಾಗ ಫ್ರೆಂಚ್ ಶೇಪ್ನ ಕೊಟ್ಕೊಂಡು ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಚ್ ಶೇಪು. ನೋಡಿ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೂಡ ಒಂದು ಟಕ್ ಇಟ್ಕೊಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಸ್ಲೀವ್ ಕಟಿಂಗ್ ನೋಡಿದ್ರಲ್ಲ. ಇವಾಗ ಮೈನ್ ಕ್ಲಾತ್ ಮೇಲೆ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇದು 2.5 ಮೀಟ್ರ್ ಕ್ಲಾತ್ ಇದೆ. ನೋಡಿ ನಾನು ಇವಾಗ ನಾವೇನು ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಇದ್ರ ಮೇಲೆ ಹಾಕ್ಕೊತೀನಿ. ನೋಡಿ ಕೆಳಗಡೆ 2 ಇಂಚು ಜಾಸ್ತಿ ತೊಗೊಬೇಕು, ಯಾಕಂದರೆ ನಾವು ಕೆಳಗಡೆ ಮಚ್ಚಿ ಹೊಲಿತೀವಿ. ಅದಕ್ಕೋಸ್ಕರ ಲೈನಿಂಗಿಂತ ಮೈನ್ ಕ್ಲಾತು 2 ಇಂಚು ಜಾಸ್ತಿ ಇಕ್ಕೊಂಡು ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ಇಲ್ಲಿ ಸ್ಲೀವು ನಾನು ಈ ಥರ ಸೆಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಈ ಥರ ಕಟ್ ಮಾಡ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇವಾಗ ಕಟ್ ಮಾಡೋದು ಅಂತ. ಇವಾಗ ಯಾವ ಥರ ಹೊಲಿಯೋದು ಅಂತ ತೋರಿಸ್ತೀನಿ. ನೋಡಿ ನಾನು ರೌಂಡ್ ನೆಕ್ಕು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಪಿನ್ಸ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ನಾನು 1 ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ನಾನು ಡಿಸೈನ್ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ನಾನು ಲೂಪ್ನ ತಗೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿ ನೋಡಿ ಲೈನಿಂಗ್ ಕೆಳಗಡೆ ಈ ಥರ ಆಪೋಸಿಟ್ ಇಟ್ಕೊಂಡು ಈ ಥರ ಹೊಲಿಬೇಕು. ಅಂದರೆ ನೆಕ್ ಕಡೆ ಬರಬಾರ್ದು, ಆ ರೌಂಡು ಆಪೋಸಿಟ್ ಹೋಗಬೇಕು. ಆ ಥರ ಇಟ್ಕೊಂಡು ಫುಲ್ಲು ರೌಂಡಾಗಿ 1 ಇಂಚ್ಗೆ ಈ ಥರ ಹೊಲ್ಕೊಂಬರ್ಬೇಕಾಗತ್ತೆ. ಅದೇ ಥರ ಈ ಥರ ರೌಂಡಾಗಿ
ನೋಡಿ ಈ ಥರ ನೀಟಾಗಿ ನಾವು ರೌಂಡ್ ಶೇಪ್ನ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ನಿಧಾನಕ್ಕೆ ಮಾಡ್ಕೊಂಬನ್ನಿ ಫ್ರೆಂಡ್ಸ್, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಹೊಲ್ಕೊಂಬರ್ಬೇಕು. ನಾನು ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು ನೀಟಾಗಿ ಈ ಥರ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಹತ್ರ ಐರನ್ ಬಾಕ್ಸ್ ಇದ್ದರೆ ಐರನ್ ಕೂಡ ಮಾಡ್ಕೊಬೋದು. ಇವಾಗ ಇದ್ರ ಮೇಲೆ ಇನ್ನು ಸ್ಟಿಚ್ ಹಾಕ್ಕೊಬೇಕಾಗತ್ತೆ, ಆವಾಗ ಸ್ಟಿಪ್ಪಾಗಿ ಕುತ್ಕೊಳತ್ತೆ. ನೋಡಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ನೀಟಾಗಿ ನಾವು ಸ್ಟಿಚ್ ಹಾಕ್ಕೊಂಬರ್ಬೇಕಾಗತ್ತೆ. ಈ ಥರ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ನಾನು ಇಲ್ಲಿ ನೆಕ್ಕು ರೌಂಡ್ ಕೊಟ್ಟಿದ್ದೆ, ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಸೈಡಲ್ಲೆಲ್ಲ ಸೇಫ್ಟಿ ಪಿನ್ಸ್ನ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ನೋಡಿ ರೌಂಡಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ಇವಾಗ ಲೈನಿಂಗು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ನೀಟಾಗಿ ಈ ಥರ ಹೊಲ್ಕೊಂಬರ್ಬೇಕಾಗತ್ತೆ ಫ್ರೆಂಡ್ಸ್. ಟೈಲರಿಂಗಲ್ಲಿ ಚಿಕ್ಕ ಚಿಕ್ಕ ವಿಷಯನೂ ನಾವು ತಿಳ್ಕೊಬೇಕು, ಆವಾಗೇ ಟೈಲರಿಂಗ್ ಪರ್ಫೆಕ್ಟಾಗಿ ಬರೋದು. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಂದೆ. ಇವಾಗ ಇನ್ನೊಂದು ಸೈಡ್ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊತೀನಿ. ಇವಾಗ ಸ್ಲೀವ್ನ ಯಾವ ಥರ ಯಾವ ಥರ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಅಲ್ಲಿಗೆ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ನಾನು ಈ ಬಟ್ಟೆನಿಂದ ಬಫ್ನ ಕೊಡ್ತಾಯಿದ್ದೀನಿ. ನೋಡಿ ಆ ಮಾರ್ಕಿಂಗ್ಗೆ ನಾವು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ಸ್ಕೇಲಲ್ಲಿ ಲೈನ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ತೋರಿಸ್ನಲ್ಲ ಆ ಪೀಸ್ ಮೇಲೆ ಇಟ್ಕೊಂಡು ಅದು ಯಾವ ಥರ ಇದೆ ಅದೇ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಇದರಲ್ಲಿ ನಾವು ಬಫ್ನ ಕೊಟ್ಕೊಬೇಕಾಗತ್ತೆ. ನೋಡಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಈ ಥರ ಯಾವುದಾದ್ರೂ ಸಹಾಯದಿಂದ ಈ ಥರ ಬಫ್ನ ಈ ಥರ ಪಿನ್ನ ಇಟ್ಕೊಬೇಕಾಗತ್ತೆ. ನೋಡಿ ಇವಾಗ ಕೆಳಗಡೆ ಅದೇ ಥರ ಆಪೋಸಿಟ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಓಕೆ ನೋಡಿ ಇವಾಗ ಬಫ್ ರೆಡಿ ಆಗಿದೆ. ನಾವು ಇವಾಗ ಸ್ಲೀವ್ ಈ ಥರ ಸ್ಟಿಚ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಈ ಥರ ಸ್ಟಿಚ್ ಮಾಡಿಕೊಂಡು
ರೌಂಡ್ ಏನಿರುತ್ತೆ ಅದು ಕ್ಲೀನಾಗಿ ಈ ಥರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಈ ಥರ ಸ್ಟಿಚ್ ಮಾಡಿಕೊಂಡು ಇವಾಗ ಲೈನಿಂಗ್ ಆಪೋಸಿಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡಿ ನಾನು ಇನ್ನೊಂದು ಸ್ಲೀವ್ನು ಅದೇ ಥರ ಸ್ಟಿಚ್ ಮಾಡ್ಕೊತೀನಿ. ಇವಾಗ ಓಪನ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಂಬರ್ಬೇಕಾಗತ್ತೆ. ಎರಡು ಸೈಡು ಅದೇ ಥರ ಹಾಕ್ಕೊಂಬರ್ಬೇಕು. ನೋಡಿ ಇವಾಗ ನಾನು ಸುತ್ತೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ಬಫ್ ಕೊಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ನಾವೇನು ಬಫ್ ತೊಗೊಂಡಿದ್ದೀವಿ ಅದು ಉಲ್ಟಾ ಹಾಕ್ಕೊಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಬಂದು ರೈಟ್ ಸೈಡ್ ಇರಬೇಕು. ಆ ಥರ ಹಾಕ್ಕೊಂಡು ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬರ್ಬೇಕಾಗತ್ತೆ. ಮತ್ತು ಅದನ್ನು ಆಪೋಸಿಟ್ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬರ್ಬೇಕು. ಮತ್ತು ಸುತ್ತಾನು ಒಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬರ್ಬೇಕು. ಇವಾಗ ಅದ್ರ ಸುತ್ತ ಒಂದು ಸ್ಟಿಚ್ನ ಹಾಕ್ಕೊಂಬರ್ಬೇಕು. ಮತ್ತು ಇವಾಗ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಶೋಲ್ಡರು. 1/4 ಇಂಚ್ಗೆ ಈ ಥರ ಸ್ಟಿಚ್ ಮಾಡ್ಕೊಬೇಕು. ಇನ್ನೊಂದು ಶೋಲ್ಡರ್ ಕೂಡ ಅದೇ ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ರಫ್ ಆಗಿರಬೇಕಲ್ವ, ಅದಕ್ಕೋಸ್ಕರ. ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಸೆಂಟರ್ ಪಾಯಿಂಟ್ ಇಟ್ಕೊಂಡು ಈ ಥರ ಸ್ವಲ್ಪನೇ ಸ್ಟಿಚ್ ಮಾಡ್ಕೊಂಬರ್ಬೇಕು. ಇವಾಗ ನಾನು ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಸ್ಲೀವ್ನಿಂದ ಹಿಡಿದು ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಬರ್ಬೇಕು. ನೋಡಿ ಈ ಥರ ನೀಟಾಗಿ ನಾವು ಎಲ್ಲಿ ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ನೀಟಾಗಿ ಹೊಲ್ಕೊಂಬರಬೇಕು. ಅಲ್ಲಿ ಬಂದು ಅಲ್ಲಿ ರಫ್ ಮಾಡ್ಕೊಬೇಕಾಗತ್ತೆ. ರಫ್ ಮಾಡಿಕೊಂಡು ಈ ಥರ ತಗೊಬೇಕಾಗತ್ತೆ. ಇವಾಗ ಕೆಳಗಡೆನಿಂದ ನೀಟಾಗಿ ನೋಡಿ ಈ ಥರ 1 ಇಂಚ್ಗೆ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ನಾನು ಏನು ಡೀಟೇಲ್ಸಾಗಿ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನಾನು ಹಿಂದಿನ ವೀಡಿಯೋದಲ್ಲಿ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ನಾವು ಎಲ್ಲಿ ರಫ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಬಂದು ಅಲ್ಲಿ 1 ಇಂಚ್ಗೆ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಕಟ್ ಮಾಡಿಕೊಂಡು ಅಲ್ಲಿವರೆಗೂ ನೀಟಾಗಿ ಮಡಚಿ ಈ ಥರ ಹೊಲ್ಕೊಂಬರ್ಬೇಕಾಗತ್ತೆ. ಇವಾಗ ಇನ್ನೊಂದು ಸೈಡ್ ಕೂಡ ಅದೇ ಥರ ಹೊಲ್ಕೊಬೇಕು. ಅಲ್ಲಿ ಸೂದಿನ ಇಳಿಸ್ಬಿಟ್ಟು ಹ್ಯಾಂಡಲ್ನ ಎತ್ತಿ ಬಟ್ಟೆನ ತಿರ್ಸ್ಕೊಬೇಕಾಗತ್ತೆ. ತಿರ್ಸ್ಕೊಂಡು ಇನ್ನೊಂದು ಸೈಡ್ ಮಡಚಿ ಅದು ನೀಟಾಗಿ ಅದೇ ಥರ ಸ್ವಲ್ಪ ಬಂದು ನೋಡಿ ಇವಾಗ ನಿಲ್ಲಿಸ್ಬಿಟ್ಟು ಬಟ್ಟೆನ ತಿರ್ಸ್ಕೊಂಡು ಇದು ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್, ಆವಾಗ ಗೊತ್ತಾಗುತ್ತೆ. ನೋಡಿ ಇವಾಗ ಈ ಥರ ಆ ಕಡೆ ಯಾವ ಥರ 1 ಇಂಚ್ಗೆ ಮಡ್ಚ್ಕೊಂಡು ಬಂದ್ವೋ ಇದೇ ಥರ 1 ಇಂಚ್ಗೆ ಮಡ್ಚ್ಕೊಂಬರ್ಬೇಕು.
ನೀಟಾಗಿ ಇದೇ ಥರ ಹೊಲ್ಕೊಂಬರ್ಬೇಕಾಗತ್ತೆ. ಈ ಥರ ಹೊಲ್ಕೊಂಬಂದಮೇಲೆ ಇನ್ನೊಂದು ಸೈಡು ನೋಡಿ ಅದೇ ತುದಿಲಿ ಇನ್ನೊಂದು ಸೈಡು ಅದೇ ಥರ ಮಾಡ್ಕೊಂಬರ್ಬೇಕು. ಅವಾಗ ನೀಟಾಗಿ ಕಾಣಿಸುತ್ತೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿ ಶೇಪು. ಅದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ಇನ್ನೊಂದು ಸೈಡ್ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇನ್ನೊಂದು ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ನಾವೇನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ನಾವೇನು ಟಕ್ಸ್ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು. ನಾವು ಎಲ್ಲಿ ಟಕ್ಸ್ ಇಟ್ಕೊಂಡಿರ್ತೀವೋ ಅಲ್ಲಿ ರಫ್ ಮಾಡ್ಕೊಬೇಕಾಗತ್ತೆ. ಅಂದರೆ ಬಾಟಮಲ್ಲಿ ಓಪನ್ ಬರುತ್ತೆ ನೋಡಿ, ಅಲ್ಲಿ ನೋಡಿ ಈ ಥರ ನೋಡಿ ಅಲ್ಲಿ ಟಕ್ಸ್ ಇದೆ, ನಾನು ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ರಫ್ ಮಾಡ್ಕೊಬೇಕು. ನೋಡಿ ಈ ಥರ ರಫ್ ಮಾಡಿಕೊಂಡು ಇವಾಗ ನೀವು 2 ಸರಿ 3 ಸರಿ ಎಷ್ಟು ಸರಿ ಬೇಕಾದರೂ ರಫ್ ಮಾಡ್ಕೊಳ್ಳಿ. ಇವಾಗ ಬಟ್ಟೆನ ತೆಗೆದ್ಬಿಟ್ಟು ಇನ್ನೊಂದು ಸರಿ ಅಲ್ಲೇ ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಂಬರ್ಬೇಕು. ಲಾಸ್ಟಲ್ಲಿ ಅಲ್ಲೇ ಬಂದು ಎಂಡ್ ಆಗಬೇಕು. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ಇವಾಗ ಅದೇ ಥರ ಫೋಲ್ಡಿಂಗ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ನೋಡಿ ಇಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ ಇದೇ ಥರ ನೀಟಾಗಿ ಅದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಈ ಥರ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.